ನೀವು ಶಿವಮ್ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯನ್ನು ಕಟ್ಟಿದ್ದೀರಿ. ದೇಶದಲ್ಲಿ ಒಂದಿಷ್ಟು ಚಟುವಟಿಕೆಗಳು ಆಗಾಗ ನಡೀತಾನೆ ಇರ್ತವೆ. ಭಾಳ ಪ್ರಮುಖವಾಗಿ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತವೆ, ಕೋಮು ಗಲಭೆಗಳು ನಡೀತಾ ಇರ್ತವೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಏನಾಗ್ತಾ ಇದೆ ಅಂತಂದರೆ ಜನಗಳನ್ನು ಹುಚ್ಚು ಮಾಡ್ತಾ ಇದ್ದಾರೆ. ಎಲ್ಲೋ ಯಾರೋ ಅಂತ ಗೊತ್ತಿಲ್ಲ, ಮೇಲಿಂದ ಇದು ಓಕೆ ರಾಜಕೀಯವಾಗಿ ಕೂಡ ಇರ್ಬೋದು. ಈ ಜಾತಿ ಧರ್ಮ ಎಲ್ಲ ಸುಳ್ಳಿದೆ. ನಾವೆಲ್ಲರೂ ಮನುಷ್ಯರು, ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ, ಇದು ಬಿಟ್ಟರೆ ಬೇರೆ ಯಾವುದೂ ಜಾತಿ ಇಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ SC ST ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಡಿವೈಡ್ ಮಾಡಿದ್ದಾರೆ, ಒಳಗೊಳಗೆ ಬೆಂಕಿ ಹಚ್ಚಿದ್ದಾರೆ. ನನ್ನ ಶಿವಮ್ ಅಸೋಸಿಯೇಟ್ಸಲ್ಲಿ 1,20,000 ಜನ ಇದ್ದೀವಿ. ಇದರಲ್ಲಿ ಜಾತಿ ಪ್ರಶ್ನೆನೇ ಇಲ್ಲ, ಎಲ್ಲ ಜಾತಿಯವರು ಇದ್ದೀವಿ. ಧರ್ಮ ಒಂದೇ ಸತ್ಯ, ಸತ್ಯನೇ ಧರ್ಮ. ಬೇರೆ ಧರ್ಮದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ST ST ಎಷ್ಟು ಜಾತಿ ಇದಾವೆ ಎಲ್ಲ ಜಾತಿಯವರು ನಮ್ಮ ಜೊತೆ ಇದ್ದಾರೆ. ಬಟ್ ಅವರಿಗೆ ಇಲ್ಲಿ ಜಾತಿ ಗೊತ್ತಿಲ್ಲ. ನಾವು ಮುಸ್ಲಿಮಿಗೂ ಬ್ಲಡ್ ಕೊಡ್ತೀವಿ, ಮುಸ್ಲಿಮವರು ನಮಗೆ ಬ್ಲಡ್ ಕೊಡ್ತಾರೆ. ಹಿಂದೂ ಮುಸ್ಲಿಮ್ ಇದೆಲ್ಲ ಹೆಂಗಂದರೆ ನಾವೆಲ್ಲ ಒಗ್ಗಟ್ಟಿದೆ, ಇಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ. ಇದು ಭಾರತ ದೇಶಕ್ಕೆ ಎಲ್ಲರಿಗೂ ಇದನ್ನೇ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಅದಕ್ಕೆ ಭಾರತ ದೇಶ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನನ್ನ ಜರ್ನಿ ಇದೆ, ಡಿಸೆಂಬರ್ ಫುಲ್ ಮಂತ್ ನಾನು ಆಲ್ ಓವರ್ ಇಂಡಿಯಾ ಓಡಾಡ್ತಾ ಇದ್ದೀನಿ. ಉತ್ತರಾಖಂಡ್, ಬಿಹಾರ್ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಎಲ್ಲ ಯಾಕಂದರೆ ಜನಗಳಿಗೆ ಕಲಿಸ್ಲಿಕ್ಕೆ, ತಿಳಿಸ್ಲಿಕ್ಕೆ. ಎಲ್ಲರೂ ಕೂಡಿ ಬಾಳೋಣ, ಜಾತಿ ಅಂತ ಹೇಳಬೇಡ್ರಿ, ಎಲ್ಲರೂ ಒಂದೇ ಜಾತಿ, ಕೂಡಿ ಬಾಳೋಣ, ಎಲ್ಲರೂ ಒಂದಾಗಿ ಬಾಳೋಣ. ನನಗೆ ಕಷ್ಟ ಬಂದರೆ ನೀವು ಸಾಥ್ ಕೊಡಿ, ನಿಮಗೆ ಕಷ್ಟ ಬಂದರೆ ನಾವು ಸಾಥ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಫಸ್ಟ್ ನಾನು ನಿಮಗೆ ಶಿವಾನಂದ ನಿಲೋರವ್ರ ಸರ್ ಬಗ್ಗೆ ಹೇಳ್ಬೇಕಂತ ಭಾಳ ತುಂಬ ಪ್ರೀತಿಯಿಂದ ನಿಮಗೆ ಮನಸಾರೆ ನನಗೆ ಅವ್ರ ಹೆಸರು ಕೇಳಿದ ತಕ್ಷಣವೇ ಮನಸ್ಸಿನಲ್ಲಿ ಒಂದು ಎನರ್ಜಿ ಟೈಪ್ ಬಂದುಬಿಡುತ್ತೆ. ಯಾಕಂದರೆ ಅವರು ಯಾವುದೇ ಒಂದು ಕೆಲಸ ಮಾಡಿದ್ರು ಫುಲ್ ಕಾನ್ಫಿಡೆನ್ಸ್, ಅವ್ರು ಸಕ್ಸಸ್ಫುಲ್. ಅವ್ರು ಯಾವುದೋ ಒಂದು ಕೆಲಸ ಹಿಡಿದ್ರೂ ಸಕ್ಸಸ್ಫುಲ್ಲೇ ಆಗುತ್ತೆ. ನಾವು ಸುಮಾರು 2 ವರ್ಷ ಅವ್ರ ಜೊತೆ ಈಗ ಕುಡಿದೀವಿ. ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರು ಮಾಡೋ ಕೆಲಸ ಏನಂದರೆ ಅವ್ರು ಸ್ವಂತ ಅವರಷ್ಟೇ ಒಳ್ಳೆಯ ಆಗಬೇಕು, ನಾವು ಅಷ್ಟೇ ದೊಡ್ಡ ಆಗಬೇಕು ಅಂತ ಆ ರೀತಿ ಇಲ್ಲ. ನೂರಾರು ಜನ, ಲಕ್ಷಾಂತರ ಜನ ನಾ ಹೆಂಗಿದ್ದೀನಿ ಅವರು ಹಾಗೆ ಇರಬೇಕು, ಇಂಥದ್ದೊಂದು ಭಾವನೆ ಅವ್ರ ಹತ್ರ. ಫುಲ್ ಕಾನ್ಫಿಡೆನ್ಸ್. ಯಾಕಂದರೆ ಅವ್ರನ್ನ ನೋಡಿದ ತಕ್ಷಣವೇ ಸಾಕ್ಷಾತ್ ಪರಮೇಶ್ವರನ ಭಕ್ತನೇನು ಈ ಥರ ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಫೀಲ್ ಆಗುತ್ತೆ. ಅವ್ರ ಫೇಸ್ ಟು ಫೇಸ್ ಮಾತಾಡ್ಕತ್ರೆ ನಮ್ಮ ಹತ್ರ ಇರೋವಂಥ, ನಾವು ಊರಿಂದ ಬರುವಾಗ ನಮ್ಮ ಮೈಂಡ್ದಲ್ಲಿ ಏನೋ ಒಂದು ಮೈನಸ್ ಪಾಯಿಂಟ್ ತೊಗೊಂಬಂದಿರ್ತೀವಿ ಅಂದರೆ ಅವ್ರು ನೋಡಿದ ತಕ್ಷಣ ನಮಗೆ ಅಗದಿ ಒಂದು ಆಟೋಮೆಟಿಕ್ ನಮ್ಮ ತಲೆಯಲ್ಲಿ ಒಳ್ಳೆ ಇದು ಬಂದುಬಿಡುತ್ತೆ ಸರ್. ಇಷ್ಟು ಕಾನ್ಫಿಡೆನ್ಸ್. ಅವರು ಇನ್ನು ಬರೋ ದಿವಸದಲ್ಲಿ 2030 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಜಗತ್ತನ್ನೇ ಒಂದು ಬದಲಿ ಮಾಡೋದು ಅಂದರೆ ಈಗ ಆಲ್ರೆಡಿ 30,000 ಪರಿವಾರ ಆಗಿದೆ. ಇದು ಇನ್ನು ನೋಡ್ತಾ 40,000 50,000 ಈ ಥರ ಜಾಸ್ತಿ ಆಗ್ತೋದ ಹೋದರೆ ಅಂದರೆ ಅವ್ರದ್ದು ಎಷ್ಟು ಪರಿವಾರ ದೊಡ್ಡದಾಗ್ತಿದೆ, ಅವರೆಲ್ಲರೂ ಚೆನ್ನಾಗಿರ್ಬೇಕು, ಅವರೆಲ್ಲರೂ ಒಳ್ಳೆಯದಾಗಿರಬೇಕು. ಈ ಥರ ಒಂದು ಅವ್ರದ್ದು ಮೇನ್ ಟಾರ್ಗೆಟ್ ಸರ್. ಶಿವಮ್ ಅಸೋಸಿಯೇಟ್ಸ್ ಒಂದು ಪರಿವಾರ. ಆ ಪರಿವಾರದಲ್ಲಿ ಇರೋ ಜನರಿಗೆ ಏನೋ ಒಂದು ಪ್ರಾಬ್ಲಮ್ ಬಂದರೂ ಅವರು ಫುಲ್ ಅದನ್ನು ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ ಸರ್. ನಾವು ಈಗಾಗಲೇ ನೋಡಿದ್ದೀವಿ 2 ವರ್ಷದಲ್ಲಿ. ನಾನು ಎಕ್ಸ್-ಸರ್ವಿಸ್ಮನ್ ಸರ್, ಮತ್ತು ಎಕ್ಸ್-ಸರ್ವಿಸ್ಮನ್ ಅಷ್ಟೇ ಅಲ್ಲ, ಸಿವಿಲ್ ಪಬ್ಲಿಕ್ ಕೂಡ ಇದು ಕೊಡ್ತಾ ಇದ್ದಾರೆ. ಈ ಪರಿವಾರ ನೋಡ್ತಾ 40,000 50,000 ಲಕ್ಷ ಈ ಥರ ದೊಡ್ಡದಾಗತ್ತೆ. ಎಸ್, ಮನುಷ್ಯನ ಗುಣ ಏನು ಅಂದರೆ ಸರ್, ಸಹಜವಾಗಿ ಒಂದು ಒಳ್ಳೆಯದನ್ನು ಬೇಗ ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೆಟ್ಟದ್ದನ್ನು ಬೇಗ ಅಳವಡಿಸ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನೀವು ಹೇಳೋ ಉದ್ದೇಶ ನನಗೆ 100% ರೈಟ್, ಅದರಲ್ಲಿ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಬಟ್ ಅದನ್ನು ಅಷ್ಟು ಬೇಗ ಅಳವಡಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬಂದಾಗ ಇನ್ನೊಂದೇನೋ ಸೆಳೆದು ಬಿಡುತ್ತೆ ಅವ್ರನ್ನ. ಹೇಗಿದೆ ಗೊತ್ತಾ ಸರ್, ಈಗ ನೇಚರ್, ಈ ನೇಚರ್ ಹೇಗಿದೆ ಅಂತಂದರೆ, ಈ ನೇಚರಲ್ಲಿ ಈಗ ನೆಗೆಟಿವಿಟಿ ತುಂಬ ಈಗ ಪವರಲ್ಲಿದೆ, ನೆಗೆಟಿವಿಟಿ ಪವರಲ್ಲಿದೆ. ಕರೆಕ್ಟ್. ಪಾಸಿಟಿವಿಟಿ ಕಡಿಮೆ ಇದೆ. ಈ 10 ವರ್ಷದಲ್ಲಿ ಈ ಪಾಸಿಟಿವ್ ಎನರ್ಜಿಯನ್ನು ನಾನು ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಇನ್ನೊಂದು 2 ವರ್ಷ 3 ವರ್ಷ ಈ ಎನರ್ಜಿ ಭಾಳ ದೊಡ್ಡದಿರುತ್ತೆ. ಆವಾಗ ಬರೀ ಒಬ್ಬ ವ್ಯಕ್ತಿ ಒಬ್ಬನ ಟಚ್ ಮಾಡಿದರೆ ಆ ಎನರ್ಜಿಯಲ್ಲಿ ಬರ್ತಾನೆ. ಅಂಥ ಒಂದು ಎನರ್ಜಿಯಲ್ಲಿ ನಾನಿದ್ದೀನಿ. ನನ್ನ ಹತ್ರ ಒಂದು ಎನರ್ಜಿ ಇದೆ, ದೈವ ಶಕ್ತಿ ಅಂತ ಹೇಳ್ತಾರಲ್ಲ, ಅದು ನನ್ನ ಹತ್ರ ಇದೆ. ನಾನು ಏನು ಅನ್ಕೋತೀನಿ ಅದೇ ಆಗುತ್ತೆ. ನಾನು ಏನು ಮಾಡ್ಬೇಕಂತ ಅದು ಮಾಡ್ತೀನಿ. ಕೊನೆಯದಾಗಿ ನಿಮ್ಮ ಗುರಿ ಏನು, ಮುಂದಿನ ಟಾರ್ಗೆಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? 2030ರಲ್ಲಿ ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ನನ್ನ ಜೀವನದ ಗುರಿ. ಜಸ್ಟ್ 5 ಇಯರ್ಸಲ್ಲಿ? ಜಸ್ಟ್ 5 ಇಯರ್ಸಲ್ಲಿ. ಆರ್ ಯು ಶೋರ್? 100% 5 ವರ್ಷದಲ್ಲಿ ಇದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅಷ್ಟೊಂದು ತಿಳುವಳಿಕೆ ಜನಗಳಿಗಿಲ್ಲ.
ಇದು ಈ ಮಾತಿಗೆ ಯಾರಿಗೂ ನಂಬಿಕೆ ಬರಲ್ಲ ಈಸಿಯಾಗಿ. ಯಾಕಂತಂದರೆ ಅವರು ಮಾಯಾಲೋಕದಲ್ಲಿದ್ದಾರೆ. ಯಾಕಂದರೆ ಅವ್ರು ಸ್ವತಃ ಅವ್ರದ್ದೇ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಸಾಲದಲ್ಲಿದ್ದಾರೆ, ಎಲ್ಲರೂ ಪ್ರೆಷರಲ್ಲಿದ್ದಾರೆ, ಎಲ್ಲರೂ ಅಂಜಿಕೆಯಲ್ಲಿದ್ದಾರೆ, ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿದ್ದಾರೆ. ಅದನ್ನು ಬಿಟ್ಟು ಅವ್ರು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಂತರ ಹಿಂಗೆ ಮಾತಾಡಲಿಕ್ಕೆ ಹಿಂಗೆ ಧೈರ್ಯ ಆಗಿ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮಾಯಾಲೋಕದಲ್ಲಿದ್ದಾರೆ. ನಾನು ಪ್ರೆಸೆಂಟಲ್ಲಿದ್ದೀನಿ, ಸತ್ಯವಾಗಿದ್ದೀನಿ. ಹೀಗಾಗಿ ಈ ಮಾತು ಎಲ್ಲರಿಗೂ 1-2 ವರ್ಷ ತಿಳಿಯುತ್ತೆ. 2 years ಎಲ್ಲರೂ ಪ್ರೀತಿ ಮಾಡ್ತಾರೆ ನಾನು 2 ವರ್ಷ ಆದ ನಂತರ. ನೀವು ಅಂದ್ಕೊಂಡಿದ್ದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. Yes, sir. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತನಾಡಿ. ನಿಮ್ಮ ಉದ್ದೇಶ ಏನಿದೆಯೋ ಅದು ತುಂಬ ಅದ್ಭುತವಾದಂಥ ಉದ್ದೇಶ, ಒಳ್ಳೆಯ ಉದ್ದೇಶ, ಅದು ಈಡೇರಲಿ ಅಂತಲೇ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಶಿವಾನಂದ ಅವರ ಮಾತು. ಅಂದರೆ ಸುಮ್ಮನೆ ಅಲ್ಲ, ಅವರ ಉದ್ದೇಶ ಅದ್ಭುತವಾಗಿದೆ, ಅವರ ಮಾತುಗಳು ಅದ್ಭುತವಾಗಿದೆ, ಅವರ ಲೈಫ್ ಜರ್ನಿ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ಸೊ ಅದನ್ನು ಎಷ್ಟರ ಮಟ್ಟಿಗೆ ನೀವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.